ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಶೋಭಾ ಕರಂದ್ಲಾಜೆ ಅವರು ಟಾಂಗ್ ಕೊಟ್ಟಿದ್ದಾರೆ. ನಟರಿಗೆ ಧಮಕಿ ಹಾಕೋ ಕುಮಾರಸ್ವಾಮಿ ಅವರದ್ದು ಹಿಟ್ಲರ್ ಸಂಸ್ಕೃತಿ ಅಂತ ಇದೀಗ ಶೋಭಾ ಕರಂದ್ಲಾಜೆ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸಿರೋದು. ಪ್ರಚಾರಕ್ಕೆ ಬರುವಂತ ನಟರಿಗೆ ಧಮಕಿ ಹಾಕುವಂತ ಕುಮಾರಸ್ವಾಮಿ ಅವರದ್ದು ಹಿಟ್ಲರ್ ಸಂಸ್ಕೃತಿ ಅಂತ ಹೇಳಿದ್ದಾರೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋದನ್ನ ಹಿರಿಯರು ಅದಕ್ಕೆ ಹೇಳಿರೋದು. ಇವರಿಗೆ ವಿನಾಶಕಾಲ ಹತ್ರ ಬರ್ತಿದೆ, ಅದಕ್ಕೋಸ್ಕರ ಈ ರೀತಿಯಾಗಿ ಮೆರೀತಿದ್ದಾರೆ ಅಂತ ಅವರು ಅಲ್ಲಿ ವಾಗ್ದಾಳಿ ನಡೆಸಿರೋದು. ಬಿಜೆಪಿ ಎಲ್ಲಾ ಕಾಲದಲ್ಲೂ ಕೂಡ ಕಲಾವಿದರ ಪರವಾಗಿ ನಿಂತಿದೆ, ಆದರೆ ನಾವು ಪಕ್ಷಭೇದ ಮರೆತು ಅವರ ಸಿನಿಮಾವನ್ನು ನೋಡ್ತೀವಿ. ಕುಮಾರಸ್ವಾಮಿ ಅವರು ಮಾತ್ರ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದಕ್ಕೆ ಇಳಿತಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿರೋದು. ಯಶ್ ಮತ್ತು ದರ್ಶನ್ ಬಿಜೆಪಿ ಅವರಲ್ಲ, ಅವರು ಕಲಾವಿದರು, ಅವ್ರನ್ನ ಯಾಕೆ ಬೇರೆ ದೃಷ್ಟಿಯಲ್ಲಿ ನೋಡಿದಾರೋ ಗೊತ್ತಿಲ್ಲ ಅಂತ ಹೇಳಿ ಹಿರಿಯರು ಇದಕ್ಕೋಸ್ಕರನೇ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳಿರೋದು ಅಂತ ಕುಮಾರಸ್ವಾಮಿ ಅವರದ್ದು ಹಿಟ್ಲರ್ ಸಂಸ್ಕೃತಿ ಅಂತ ಶೋಭಾ ಕರಂದ್ಲಾಜೆ ಅವರು ಅಲ್ಲಿ ಮಾತನಾಡ್ತಾ ಹೇಳಿದ್ರು. ಇಡೀ ನಮ್ಮ ಸಿನಿಮಾ ರಂಗ ಸುಮಲತಾ ಅವರ ಜೊತೆ ನಿಲ್ತು. ಈ ನಾಡಿನ ಮುಖ್ಯಮಂತ್ರಿ ಇವತ್ತು ಯಶ್ ಮತ್ತು ದರ್ಶನ್ ಅವರಿಗೆ ಧಮಕಿಯನ್ನು ಕೊಟ್ಟಿರುವಂಥದ್ದು ಕುಮಾರಸ್ವಾಮಿ ಅವರ ಹಿಟ್ಲರ್ ಸ್ವಭಾವವನ್ನು ತೋರಿಸುತ್ತೆ. ನಾಡಿನ ಅತ್ಯಂತ ಒಳ್ಳೆಯ ಕಲಾವಿದರು, ನಾಡು ಮೆಚ್ಚಿದಂಥ ಕಲಾವಿದರು ಯಶ್ ಮತ್ತು ದರ್ಶನ್ ಅವರನ್ನ ಜನ ಒಪ್ಕೊಂಡಿದ್ದಾರೆ, ಕನ್ನಡಿಗರು ಒಪ್ಕೊಂಡಿದ್ದಾರೆ, ದೇಶದ ಜನ ಕೊಂಡಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೇವಲ ತನ್ನ ಮಗನಿಗೆ ಬೆಂಬಲ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಈ ರೀತಿಯ ಧಮಕಿಯನ್ನು ಆಗ್ತಾ ಇರುವಂಥದ್ದು ಮುಖ್ಯಮಂತ್ರಿಗೆ ಶೋಭೆ ತರುವಂಥದ್ದಲ್ಲ. ಅದಕ್ಕಾಗಿ ಧಮಕಿ ರಾಜಕಾರಣಕ್ಕೆ ಯಶ್ ಮತ್ತು ದರ್ಶನ್ ಹೆದರಲ್ಲ ಅನ್ನುವಂಥ ವಿಶ್ವಾಸ ಕೂಡ ನಮಗಿದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂಥ ಒಂದು ಗಾದೆ ಇದೆ. ಹಿರಿಯರು ಬಹಳ ಯೋಚನೆ ಮಾಡಿ ಅದನ್ನು ಹೇಳಿರ್ತಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಅವರ ಮಾತಿನ ಶೈಲಿ, ಅವರು ಮಾತಾಡುವ ರೀತಿ ಇದನ್ನು ನೋಡಿದರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂಥದ್ದು ಖಂಡಿತ ಆಗೇ ಆಗುತ್ತೆ ಅನ್ನುವಂಥದ್ದು ನಮಗೆ ಅನಿಸುತ್ತೆ.